ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಕರ್ಟ್ಗೆ ಜಿಪ್ನ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಸ್ಕರ್ಟ್ನ ಕಟ್ ಮಾಡಿ ಅರ್ಧ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಸ್ಕರ್ಟ್ಗೆ ನಾನು ಯಾವ ಥರ ಜಿಪ್ ಅಟ್ಯಾಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಂದು ಬಿಗಿನರ್ಸ್ಗೆ ಆಗಿರುತ್ತೆ. ಈ ವಿಡಿಯೋ ನೋಡಿ ಆದಮೇಲೆ ನೀವೇ ಸುಲಭವಾಗಿ ಜಿಪ್ನ ಅಟ್ಯಾಚ್ ಮಾಡ್ಕೋಬೋದಾಗಿರುತ್ತೆ. ಈ ಸ್ಕರ್ಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇಲ್ಲಿ ನಾನು ಇನ್ವಿಸಿಬಲ್ ಜಿಪ್ನ ತಗೊಂಡಿದ್ದೀನಿ. ನನಗೆ ಈ ಕಲರ್ ಜಿಪ್ ಸಿಗಲಿಲ್ಲ, ಅದಕ್ಕೆ ಅಂತ ನಾನು ಬ್ಲ್ಯಾಕ್ ಕಲರ್ ಜಿಪ್ನ ತಗೊಂಡಿದ್ದೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಇಲ್ಲಿ ಸ್ಕರ್ಟ್ನ ಒಂದು ಸೈಡ್ ಬರೋ ಥರ ಇಟ್ಕೋತೀನಿ. ಇಲ್ಲಿ ಜಿಪ್ನ ಸ್ಟಿಚ್ ಮಾಡ್ಕೊಳ್ಳೋ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ನಾನು ಇಲ್ಲಿ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದ್ರ ಮೇಲೆ ಜಿಪ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ಸಿಂಪಲ್ ಆಗಿ ಹೇಳೋದಾದರೆ ಜಿಪ್ ಓಪನ್ ಮಾಡಿದ್ದೀನಿ ಅಲ್ವಾ, ಇದ್ರ ಮೇಲೆ ಬಟ್ಟೆನ 1/2 ಇಂಚ್ ಫೋಲ್ಡ್ ಮಾಡಿ ಹೀಗೆ ಸೀದಾ ಸೈಡ್ ಇಟ್ಟರೆ ಈ ಥರ ಬರಬೇಕು. ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತ ನಾನು ಈ ಕಡೆ ಉಲ್ಟಾ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನು ಪಲ್ಟಾಯಿಸ್ಕೊಂಡು ನೋಡಿದಾಗ ಈ ಥರ ಕರೆಕ್ಟಾಗಿ ಸ್ಟಿಚ್ ಆಗಿರುತ್ತೆ. ಜಿಪ್ ಟೀತ್ ಕರೆಕ್ಟಾಗಿ ಸೀದಾ ಸೈಡ್ ಬಂದಿದೆ. ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಜಿಪ್ ಟೀತ್ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಆಗಿದೆ. ಇವಾಗ ಇದನ್ನು ಪಲ್ಟಾಯಿಸ್ಕೊಂಡು ನೋಡಿದಾಗ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಸ್ಟಿಚಿಂಗ್ ಸರಿಯಾಗಿ ಬಂದಿದೆಯೋ ಇಲ್ವೋ ಅಂತ ಜಿಪ್ ಎಳೆದು ನೋಡ್ಕೋಬೇಕಾಗತ್ತೆ. ಇಲ್ಲಿ ಸರಿಯಾಗಿ ಸ್ಟಿಚ್ ಆಗಿದೆ. ನಂತರ ಈ ಕಡೆ ಟೀತ್ಗೂ ಕೂಡ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಆಮೇಲೆ ಇದನ್ನು ತಿರುಗಿಸ್ಕೊಂಡಾಗ ಸರಿಯಾಗಿ ಸೀದಾ ಸೈಡ್ಗೆ ಸ್ಟಿಚ್ ಆಗುತ್ತೆ. ಇವಾಗ ಇದನ್ನು ಸ್ಕರ್ಟ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಈ ಜಿಪ್ನ ಈ ಕಡೆ ತಿರುಗಿಸ್ಕೊಂಡು ಜಿಪ್ ಸರಿಯಾಗಿ ಅಟ್ಯಾಚ್ ಆಗಿದೆಯೋ ಇಲ್ವೋ ಅಂತ ಜಿಪ್ನ ಎಳೆದು ನೋಡ್ಕೋತೀನಿ. ಇಲ್ಲಿ ನೀವು ನೋಡೋದಾದರೆ ಜಿಪ್ ಕಾಣೋದಿಲ್ಲ, ಆ ಥರ ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟಾಗಿ ಇನ್ವಿಸಿಬಲ್ ಜಿಪ್ ಅಟ್ಯಾಚ್ ಆಗಿದೆ. ನಂತರ ಇಲ್ಲಿ ಈ ಸ್ಕರ್ಟ್ನ ಉಲ್ಟಾ ಇಟ್ಕೋತೀನಿ. ಈ ಎಕ್ಸ್ಟ್ರಾ ಜಿಪ್ನ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಹೀಗೆ ಅಡ್ಡವಾಗಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ. ಇಲ್ಲಿಂದ ಮುಂದೆ ಜಿಪ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು 3 ಇಂಚ್ವರೆಗೆ ನೆಟ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಒಟ್ಟಿಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇಲ್ಲಿಂದ ಮುಂದೆ ನೆಟ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಸೆಪರೇಟಾಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನೆಟ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ.
ನಂತರ ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಥರ ನಾನು ಜಿಪ್ ಅಟ್ಯಾಚ್ ಮತ್ತು ಸೈಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಆದಷ್ಟು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಜಿಪ್ ಅಟ್ಯಾಚ್ ಮಾಡ್ಕೊಂಡ್ರಿ ಅಂತ. ಈ ಸ್ಕರ್ಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಪೂರ್ತಿ ವಿಡಿಯೋ ಏನಾದರೂ ನಿಮಗೆ ಬೇಕಾದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ನೋಡಿ. ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.